ಹಬ್ಬ ಈ ಕಾರ್ಯಕ್ರಮವನ್ನು ರಂಗವಿಠಲ ಭಜನಾ ಮಂಡಳಿಯಿಂದ ನಾವು ಆಚರಿಸ್ತಾ ಇದ್ದೇವೆ. ಅಕ್ಟೋಬರ್ 10, 11, 12 3 ದಿವಸಗಳವರೆಗೆ ಹರಿದಾಸ ಹಬ್ಬವನ್ನು ನಾವು ಆಚರಿಸ್ತೇವೆ. ಇದರ ನೇತೃತ್ವವನ್ನು ರಂಗವಿಠಲ ಭಜನಾ ಮಂಡಳಿ ತೆಗೆದುಕೊಂಡ. ರಂಗವಿಠಲ ಭಜನಾ ಮಂಡಳಿ ಜಿಲ್ಲಾದ ಅಗ್ರಹಾರ ಆಗಿರ್ತಕ್ಕಂಥ 11 ಓಣಿ, 60 ಓಣಿ ಮತ್ತು 70 ಓಣಿಗಳ ಸಮ್ಮಿಲನದೊಂದಿಗೆ ಕೋಟೆಯ ಆಂಜನೇಯನ ದೇವಸ್ಥಾನದಲ್ಲಿ ಸಣ್ಣ ಕೆಲವು ವಿದ್ಯಾರ್ಥಿಗಳು, ಕೆಲವು ವ್ಯಕ್ತಿಗಳು ಕೂಡಿಕೊಂಡು ಭಜನೆಯನ್ನು ಪ್ರಾರಂಭ ಮಾಡಿ ಅದನ್ನು ನಡೆಸ್ತಾ ಇತ್ತು. ಕಾಲಾನಂತರದ ಎಲ್ಲ ಕಾರ್ಯಕರ್ತರು ಚದುರಿ ಹೋದ ನಂತರ ಇದನ್ನ ಆಚರಿಸಬೇಕು, ಇದನ್ನ ಹೇಗೆ ಮಾಡಬೇಕು ಅಂತ ಹೇಳುತ್ತೆ ನಾವೆಲ್ಲ ಅಲ್ಲೆಲ್ಲ ಇರ್ತಕ್ಕಂಥ ಕಾರ್ಯಕರ್ತರು ಯೋಚನೆ ಮಾಡಿದಾಗ ಸಮಾಜದ ಹಿರಿಯರು, ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ದಿವಂಗತ ರಾಮ್ ಮನಗೂಳಿ ಅವರು ಇದಕ್ಕೆ ಹರಿದಾಸ ಹಬ್ಬ ಈ ಕಾರ್ಯಕ್ರಮಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟರು. ಯಾವ ರೀತಿ ಹರಿದಾಸ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥದ್ದು ರೂಪರೇಷವನ್ನು ಸಹಿತ ಶ್ರೀ ರಾಮ್ ಮನಗೂಳಿ ಅವರು ಕೊಟ್ಟರು. ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಸಮಾಜದ ಎಲ್ಲ ಸಂಘಟನೆ ಇರಬಹುದು, ಇನ್ಯಾವುದೇ ವಿಷಯಗಳಿರ್ಬೋದು ಬಂದಾಗ ರಾಮ್ ಮನಗೂಳಿ ಅವರ ಅಗ್ರರಾಗಿ ನಿಂತು ಅದಕ್ಕೆ ಒಂದು ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅವರಲ್ಲಿತ್ತು. ಅವರನ್ನು ಕಳೆದುಕೊಂಡು ಸಮಾಜ ಸಹಿತ ಬಿಡುವಾಗಿದೆ ಇರಲಿ, ಆದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಮ್ಮ ಕಣ್ಣು ಮುಂದಿದೆ. ಆ ನಡಿಯಲ್ಲಿ ಹರಿದಾಸ ಹಬ್ಬ ಆಚರಿಸಬೇಕಾದ್ರೆ ಕಿರಣ್ ಕುಲಕರ್ಣಿ ಹಾಗೂ ಇನ್ನಿತರ ಎಲ್ಲ ಕಾರ್ಯಕರ್ತರನ್ನು ಕರೆದು ರಾಮ್ ಮನಗೂಳಿ ಅವರು ಮಾರ್ಗದರ್ಶನ ಮಾಡಿದರು. ಅದರಿಂದ 15 ವರ್ಷಗಳ ಹಿಂದಿನಿಂದ ಇದು ಪ್ರಾರಂಭ ಆಗ್ತದೆ. ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆದರೂ ಸಹಿತ ಆದರೆ ಅದನ್ನು ಆಚರಿಸಲೇಬೇಕು. ಅದಕ್ಕೆ ಬೆನ್ನೆಲುಬಾಗಿ ನಿಂತು ಹಿರಿಯರಾಗಿರ್ತಕ್ಕಂಥ ಶಾಮರಾವ್ ತ್ಯಾದಿಗುಪ್ತಿ ಇರಬಹುದು, ಉನ್ನಳಗಿರ್ತಕ್ಕಂಥ ಅನೇಕ ಹಿರಿಯರು ಮಾರ್ಗದರ್ಶನ ಮಾಡಿದರು.